ಬಾಗಪ್ಪ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪನಿಗೆ ಮುಳುವಾಗಿದ್ದದ್ದು ಅವನೇ ಅವನ ಕೈಯಾರ ಕೊಟ್ಟಿದ್ದಂತಹ ಕಂಟ್ರಿ ಮೇಡ್ ಪಿಸ್ತೂಲ್ ಇತ್ತಲ್ಲ, ಈ ಪಿಸ್ತೂಲಿಂದನೇ ಬಾಗಪ್ಪ ಇವತ್ತು ಹತನಾಗಿದ್ದಾನೆ. ಅವನನ್ನು ಮುಗಿಸಾಕಿರೋದೇ ಈ ಒಂದು ಪಿಸ್ತೂಲ್ ಅಂತ ಹೇಳಿ ವಕೀಲ ರವಿಗೆ ಇದೇ ಬಾಗಪ್ಪ ಕೊಟ್ಟಿದ್ದಂಥ ಪಿಸ್ತೂಲ್ ಅಂತ. ಇದೇ ಬಾಗಪ್ಪ ವಕೀಲ ರವಿಗೆ ಕೊಟ್ಟಿದ್ದಂಥ ಪಿಸ್ತೂಲ್ ಇದು. ಇದೀಗ ಅದೇ ಪಿಸ್ತೂಲ್ನಿಂದ ಸಿಡಿದಂಥ ಗುಂಡುಗಳೇ ಬಾಗಪ್ಪನ ದೇಹವನ್ನು ಸೀಳಿ ಹಾಕಿದ್ವು. ರವಿ ಅಗರ್ಖೇಡ್ ಹತ್ಯೆ ಬಳಿಕ ಆ ಪಿಸ್ತೂಲನ್ನು ಸಹೋದರ ಬಳಸ್ತಾ ಇದ್ದ. ಈ ರವಿ ಅಗರ್ಖೇಡ ಒಂದು ಕಾಲಕ್ಕೆ ಬಾಗಪ್ಪನ ಜೊತೆಯಲ್ಲಿ ಬಹಳ ಚೆನ್ನಾಗಿದ್ದಂಥ ಮನುಷ್ಯ, ವಕೀಲ ಕೂಡ ಹೌದು. ಆದರೆ ರವಿ ಅಗರ್ಖೇಡನಿಗೂ ಬಾಗಪ್ಪನಿಗೂ ಬೇಕಾದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಮುನಿಸು, ಒಂದು ವೈಷಮ್ಯ ಬೆಳೆದು ಬಿಡುತ್ತೆ. ಆನಂತರದಲ್ಲಿ ರವಿ ಅಗರ್ಖೇಡನ ಮೇಲೆ ಒಂದು ಕಾರನ್ನು ಹತ್ತಿಸಿ ಆಕ್ಸಿಡೆಂಟ್ ಅಂತ ತೋರಿಸಿ ಅವನ್ನ ಮುಗಿಸಾಕ್ತಾರೆ. ರವಿ ಅಗರ್ಖೇಡ ಪೂರ್ತಿಯಾಗಿ ಬೆತ್ತಲಾಗಿಬಿಟ್ಟಿದ್ದ. ಅವನನ್ನು ಗುದ್ದಿದಂಥ ಕಾರು 3 ಕಿಲೋಮೀಟರ್ವರೆಗೂ ದರ ಅಂತ ರಸ್ತೆಯಲ್ಲಿ ಎಳ್ಕೊಂಡು ಹೋಗಿರುತ್ತೆ. ಅಷ್ಟು ಭೀಕರವಾಗಿ ರವಿ ಅಗರ್ಖೇಡ ಬಾಡಿಯ ಮೇಲೆ ಒಂದು ಚೂರು ಬಟ್ಟೆ ಇಲ್ಲದ ರೀತಿಯಲ್ಲಿ ಬೀದಿ ಹೆಣವಾಗಿರ್ತಾನೆ. ನೋಡೋಕ್ಕೆ ಆಕ್ಸಿಡೆಂಟ್ ಅಂತ ಇತ್ತು, ಅನೇಕರು ಆಕ್ಸಿಡೆಂಟ್ ಅಂತ ಭಾವಿಸಿದ್ರು. ಆದರೆ ಯಾವಾಗ ಬಾಗಪ್ಪ ರವಿ ಅಗರ್ಖೇಡನ ತಮ್ಮ ಪ್ರಕಾಶ ಅಲಿಯಾಸ್ ಪಿಂಟ್ಯಾನಿಗೆ ಫೋನ್ ಮಾಡಿ, ನಿನಗೂ ರವಿ ಅಗರ್ಖೇಡನ ಸ್ಥಿತಿನೇ ಆಗುತ್ತಾ, ಮರ್ಯಾದೆಗೆ ನನಗೆ ದುಡ್ಡು ಕೊಟ್ಟುಬಿಡ್ತೀಯಾ ಅನ್ನೋ ವಿಚಾರವನ್ನು ಕೇಳ್ತಾನೋ, ಆಗ ಪಿಂಟ್ಯಾನಿಗೆ ಗೊತ್ತಾಗುತ್ತೆ ಈ ಒಂದು ಕೃತ್ಯದ ಹಿಂದೆ ಬಾಗಪ್ಪ ಇದ್ದಾನೆ ಅಂತ. ಸೊ ಅಷ್ಟೊತ್ತಿಗಾಗಲೇ ರವಿ ಅಗರ್ಖೇಡ ಒಂದು ಪಿಸ್ತೂಲ್ ಬಳಸ್ತಾ ಇದ್ನಲ್ಲ, ಆ ಪಿಸ್ತೂಲನ್ನು ಕೊಟ್ಟಿದ್ದವನೇ ಬಾಗಪ್ಪ. ಈ ಪಿಸ್ತೂಲ್ಗೂ ಒಂದು ಜಗಳ ತೆಗೆದಿರ್ತಾನೆ ಬಾಗಪ್ಪ. ರವಿ ಸಾವಿನ ಬಳಿಕ ಸಹೋದರ ಪಿಂಟ್ಯಾನಿಗೆ ಧಮಕಿ ಹಾಕ್ತಾ ಇರ್ತಾನೆ ಬಾಗಪ್ಪ. ನನ್ನ ಹೆಸರಲ್ಲಿ ಹಣ ಮಾಡ್ಕೊಂಡಿದ್ದೀರಾ, ಆಸ್ತಿ ಮಾಡ್ಕೊಂಡಿದ್ದೀರಾ, ಕಾರ್ ಮಾಡಿದ್ದೀರಾ, ನನಗೆ ವಾಪಸ್ ಕೊಟ್ಬಿಡು ಅಂತ ಕೇಳ್ತಾನೆ. ಇಲ್ಲದೇ ಇದ್ದರೆ ನಿಮ್ಮ ಅಣ್ಣನಿಗಾದಂಥ ಸ್ಥಿತಿ ನಾನು ನಿಮಗೂ ತಂದುಬಿಡ್ತೀನಿ ಅಂತ ಬಾಗಪ್ಪ ಹೇಳ್ತಾನಲ್ಲ. ಹೀಗಾಗಿ ಬಾಗಪ್ಪ ನಮ್ಮನ್ನು ಬಿಡಲ್ಲ ಅಂತ ಯಾವಾಗ ಪ್ರಕಾಶನಿಗೆ ಅದು ಕನ್ಫರ್ಮ್ ಆಗಿಬಿಡುತ್ತೋ, ಆಗ ಪ್ರಕಾಶ ಏನು ಮಾಡ್ತಾನೆ, ಬಾಗಪ್ಪನ ಮುಗಿಸೋಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಅದರಂತೆ ಮೊನ್ನೆ ಮನೆ ಬಳಿ ವಾಕಿಂಗ್ ಮಾಡಬೇಕಾದ್ರೆ ಶೂಟ್ ಮಾಡಿ ಕೊಚ್ಚಿ ಹಾಕಿರ್ತಾನೆ. ಸಿಗ್ನಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ಬಾಗಪ್ಪ ಮಾಡ್ಕೊಂಡಂಥ ಕಥೆ ಇದು. ತಾನು ವಾಕಿಂಗ್ ಮಾಡಬೇಕಾದ್ರೆ ಸ್ಟ್ರೀಟ್ ಲೈಟ್ಸ್ ಯಾವುದು ಇರಕೂಡ್ದು ಅಂತ ಆಫ್ ಮಾಡಿಸ್ತಾ ಇರ್ತಾನೆ. ಅಂದರೆ ಅವನ ಅರ್ಥದಲ್ಲಿ ಏನು ಅಂತ ಹೇಳಿದ್ರೆ, ಕತ್ತಲೆ ಹೇಳಿದರೆ ನಾನು ಕಾಣಲ್ಲ, ಯಾರು ಬಂದು ನಾನು ಹೊಡೆಯೋಕ್ಕಾಗಲ್ಲ ಅಂತ ಬಾಗಪ್ಪನ ಕ್ಯಾಲ್ಕುಲೇಷನ್ಸ್ ಅದು. ಆದರೆ ಸ್ಟ್ರೀಟ್ ಲೈಟ್ ಆಫ್ ಆಯಿತು ಅಂತ ಹೇಳಿದ್ರೆ ಆ ಊರಲ್ಲಿ ಬಾಗಪ್ಪ ಆಚೆ ಒಬ್ಬನೇ ಆರಾಮಾಗಿ ವಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಅಂಥೇಳಿ ಇವನಿಗದು ಅರ್ಥ ಆಗಲಿಲ್ಲ. ಟಮ್ ಮಾಡ್ಕೊಂಡು ಬರ್ತಾರೆ, ಒಂದು 2 ವೀಲರ್ ಮಾಡ್ಕೊಂಡು ಬರ್ತಾರೆ. ಮಾಡಿಕೊಂಡು ಬಂದಂಥವರೇ ಬಾಗಪ್ಪನ ಎದೆ ಸೀಳುವಂತೆ ಗುಂಡನ್ನು ಹಾರಿಸ್ಬಿಟ್ಟಿರ್ತಾರೆ. ಈ ಹಿಂದೆ ಕೂಡ ಬಾಗಪ್ಪನಿಗೆ ಅವನ ಎದೆಗೆ 5 ಗುಂಡುಗಳು ಹೊಕ್ಕಿದ್ರು ಕೂಡ ಬದುಕಿ ಬಂದಂಥ ಗಟ್ಟಿ ಜೀವ ಇವನು. ಆದರೆ ಅಂಥ ಬಾಗಪ್ಪನನ್ನು ಮೊದಲಿಗೆ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ್ರು ಕೂಡ ಬಾಗಪ್ಪ ಜಗ್ಗಿರಲಿಲ್ಲ. ಬಾಗಪ್ಪ ಅವನನ್ನು ಶೂಟ್ ಮಾಡಿದ್ರು ಕೂಡ ಜಗ್ಗಿರಲಿಲ್ಲ. ನಿಮ್ಮನ್ನು ಯಾರನ್ನು ಉಳಿಸಲ್ಲ ಅಂತಲೇ ಮಾತಾಡ್ತಾ ಇರ್ತಾನೆ ಬಾಗಪ್ಪ. ಆ ಟೈಮಲ್ಲಿ ಕೊಡಲಿ ಮಚ್ಚು ತೊಗೊಂಡು ಹೋಗ್ತಾರಲ್ಲ, ಅವಾಗೇನಾಗುತ್ತೆ, ಬಾಗಪ್ಪ ಮೊದಲಿಗೆ ಆ ಕೊಡಲಿ ಏಟಿಗೆ ತನ್ನ ಎಡಗೈನ ಅಡ್ಡ ಇಡ್ತಾನಲ್ಲ, ಎಡಗೈ 75%ಗಿಂತ ಜಾಸ್ತಿ ಕತ್ತರಿಸಿ ಅಲ್ಲೇ ನೇತಾಡೋಕ್ಕೆ ಶುರುವಾಗ್ಬಿಡುತ್ತೆ. ಇದಾಗ್ತಿದ್ದಂತೆಯೇ ಬಾಗಪ್ಪನ ತಲೆಗೆ ಕುತ್ತಿಗೆ ಏಟು ಬೀಳುತ್ತಲ್ಲ, ಕೆಳಗೆ ಕುಸಿತಾನೆ. ಕುಸಿದ ಮೇಲೆ ಮನಸ್ಸು ಇಚ್ಛೆ ಅವನನ್ನು ಕೊಚ್ಚಿ ಕೊಲೆ ಮಾಡಿಬಿಡ್ತಾರೆ. ಶೂಟ್ ಮಾಡಲಿಕ್ಕೆ ಬಾಗಪ್ಪ ರವಿಗೆ ಕೊಟ್ಟಿದ್ದಂಥ ಪಿಸ್ತೂಲನ್ನೇ ಬಳಕೆ ಮಾಡ್ತಾರೆ. ಯಾವ ಪಿಸ್ತೂಲನ್ನು? ಈ ಪಿಸ್ತೂಲ್ಗೆ ಸಂಬಂಧಪಟ್ಟಂತೆ ಕೂಡ ಬಾಗಪ್ಪ ಮತ್ತು ಪ್ರಕಾಶ ಕಿತ್ತಾಡ್ಕೊಂಡಿರ್ತಾರೆ. ಪಿಸ್ತೂಲ್ ಕೊಟ್ಬಿಡು ವಾಪಸ್ ಅಂತ ಹೇಳ್ತಾ ಇದ್ರು ಕೂಡ ಪ್ರಕಾಶ ಕೊಟ್ಟಿರಲ್ಲ. ಕೊನೆಗೆ ಪ್ರಕಾಶ ಯಾವ ಗಿಫ್ಟು ಬಾಗಪ್ಪ ಪ್ರಕಾಶನ ಅಣ್ಣನಿಗೆ ಕೊಟ್ಟಿದ್ನೋ ಅದೇ ಪಿಸ್ತೂಲನ್ನು ಇಟ್ಕೊಂಡು ಬಾಗಪ್ಪನ ಕಥೆ ಮುಗಿಸಿರೋದು. ಮರಣೋತ್ತರ ಪರೀಕ್ಷೆಯಲ್ಲಿ ಬಾಗಪ್ಪನ ದೇಹದಲ್ಲಿ 2 ಗುಂಡುಗಳು ಇಲ್ಲಿ ಪತ್ತೆಯಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಬಾಗಪ್ಪನ ಒಂದು ದೇಹದಲ್ಲಿ 2 ಗುಂಡುಗಳು ಇದೀಗ ಪತ್ತೆಯಾಗಿದೆ. ಬಾಗಪ್ಪ ಗುಂಡುಗಳು ಬಿದ್ದರೂ ಜಗ್ಗಿರಲಿಲ್ಲ. ಅವನು ಹೇಗಾದರೂ ಮಾಡಿ ಫೈಟ್ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಪ್ರಯತ್ನದಲ್ಲಿ ಇದ್ದಾಗಲೇ 4 ಜನ ಇರ್ತಾರೆ, ಟಮ್ಟಮಲ್ಲಿ ಬಂದಿರ್ತಾರೆ. ಅವರು ಟಮ್ಟಮಲ್ಲಿ ಈ ಥರ ಜನ ಬರ್ತಾರೆ ಅಂತ ಬಾಗಪ್ಪನಿಗೆ ಅಂದಾಜಿರಲ್ಲ. ಬಾಗಪ್ಪ ನಾನು ಕತ್ಲಲ್ಲಿದ್ದೀನಿ, ನಾನು ಯಾರಿಗೂ ಕಾಣಿಸಲ್ಲ ಅಂತ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಭಾವಿಸುತ್ತಲ್ಲ, ಆ ಥರ ಕಥೆ ಆಗಿಬಿಡುತ್ತೆ ಬಾಗಪ್ಪಂದು. ನೀನು ಕತ್ತಲಲ್ಲಿ ಇದೆಯಾ, ಇಲ್ಲಿ ಕತ್ತಲಾಯಿತು ಅಂದರೆ ನೀನು ಒಂಟಿಯಾಗಿದೆಯಾ ಅಂತ ಒಂದು ಸೂಚನೆ ಶತ್ರುಗಳಿಗೆ ಹೋಗ್ತಿತ್ತು ಎನ್ನುವ ಒಂದು ಅಂದಾಜು ಕೂಡ ಬಾಗಪ್ಪನಿಗೆ ಇರಲಿಲ್ಲ. ಹಾಗಾಗಿ ಒಂದು ಪಿಸ್ತೂಲ್ ನೋಡಿ, ಬಾಗಪ್ಪನ ಕೇಸಲ್ಲಿ ಹಣ, ಹೆಣ್ಣು, ಹೊನ್ನು, ಮಣ್ಣು ಈ 3 ಕೂಡ ಮಿಕ್ಸ್ ಆಗಿ ಬಾಗಪ್ಪ ಇವತ್ತು ಬೀದಿ ಹೆಣ ಆಗಿರೋದು ಅಂತ.